ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಜೀರಿಗೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜೀರಿಗೆ ದಿನನಿತ್ಯದಲ್ಲಿ ನಾವು ಅಡುಗೆಗೆ ಉಪಯೋಗಿಸುವಂತಹ ಒಂದು ಸಾಮಾನ್ಯವಾದ ವಸ್ತು. ಜೀರಿಗೆಯನ್ನು ನಾವು ಯಾವುದಕ್ಕೆ ಉಪಯೋಗಿಸ್ಕೊಳ್ಬೇಕು, ಅದನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಆಯುರ್ವೇದದ ಪ್ರಕಾರ ನಮ್ಮ ದೇಹ 3 ವಿಧವಾದಂತಹ ದೋಷಗಳಿಂದ ಉಂಟಾಗುತ್ತೆ: ವಾತ, ಪಿತ್ತ ಹಾಗೂ ಕಫ. ಪಿತ್ತದೋಷ ಹೆಚ್ಚಾದಂತೆ ನಮಗೆ ತಲೆ ಸುತ್ತು ಬರುವುದು ಹಾಗೂ ವಾಂತಿ ಬರುವುದು, ಈ ರೀತಿಯ ಲಕ್ಷಣಗಳೆಲ್ಲ ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾವು ಜೀರಿಗೆಯನ್ನು ಉಪಯೋಗಿಸ್ಕೊಂಡು ಹೇಗೆ ಶಮನ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ, 1 ಲೋಟ ಮಜ್ಜಿಗೆಗೆ ಕಾಲು ಚಮಚ ಜೀರಿಗೆ ಪುಡಿ ಹಾಗೂ 1 ಚಿಟಿಕೆ ಉಪ್ಪನ್ನು ಹಾಕಿ ಅದನ್ನು ನಾವು ದಿನನಿತ್ಯ ಸೇವಿಸ್ತಾ ಬಂದರೆ ಪಿತ್ತದೋಷದಿಂದ ಉಂಟಾಗುವಂತಹ ತಲೆ ಸುತ್ತು ಹಾಗೂ ವಾಂತಿಯನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಹೊಟ್ಟೆ ನೋವಿದ್ದಾಗ ನಾವು ಜೀರಿಗೆಯನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ನೋಡೋಣ ಸ್ನೇಹಿತರೆ. 1 ಚಮಚ ಜೀರಿಗೆಗೆ ಕಾಲು ಚಮಚ ಸಕ್ಕರೆ, 1 ಚಿಟಿಕೆ ಉಪ್ಪು, ಕಾಲು ಚಮಚ ಒಣಶುಂಠಿ ಪುಡಿ ಹಾಗೂ 2 ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿಯನ್ನಾಗಿ ಮಾಡಬೇಕು. ಅದನ್ನು 1 ಲೋಟ ಬಿಸಿ ನೀರಿಗೆ ಹಾಕಿ ಅದನ್ನು ನಾವು ಸೇವಿಸೋದ್ರಿಂದ ಹೊಟ್ಟೆ ನೋವಿನಿಂದ ನಾವು ದೂರ ಇರಬಹುದು. ಜೀರಿಗೆಯನ್ನು ಬಾಣಂತಿಯರಿಗೂ ಕೂಡ ನಾವು ಕೊಡಬಹುದು. ಜೀರಿಗೆ ಕಷಾಯವನ್ನು ಮಾಡಿ ಅದಕ್ಕೆ ಕಾಲು ಲೋಟ ಹಸುವಿನ ಹಾಲು ಹಾಗೂ ಕಾಲು ಚಮಚ ಜೇನುತುಪ್ಪವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬಾಣಂತಿಯರಿಗೆ ಆಗಾಗ ಕೊಡೋದ್ರಿಂದ ಬಾಣಂತಿಯರಲ್ಲಿ ಪಿತ್ತದೋಷ ಕಡಿಮೆ ಆಗುತ್ತೆ ಹಾಗೂ ಎದೆ ಹಾಲನ್ನು ಹೆಚ್ಚು ಮಾಡುವುದರಲ್ಲಿ ಅದು ಸಹಾಯ ಮಾಡುತ್ತೆ.